ಮಳೆಯ ಹೊಡೆತಕ್ಕೆ ಖಾಸಗಿ ಶಾಲೆಗೆ ರಜೆ ನೀಡಲಾಗಿದೆ. ನಂದಗೋಕುಲ ಬಡಾವಣೆಯಲ್ಲಿ ಇರುವಂತಹ ಖಾಸಗಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆಗೂ ಕೂಡ ಮಳೆ ನೀರು ನುಗ್ಗಿದೆ ಅಪಾರ ಪ್ರಮಾಣದಲ್ಲಿ. ಈ ಹಿನ್ನೆಲೆಯಲ್ಲಿ ರಜೆಯನ್ನ ನೀಡಲಾಗಿದೆ. ರಸ್ತೆ ಶಾಲಾ ಕಾಂಪೌಂಡ್ಗೂ ಕೂಡ ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಇದು ಶಾಲೆ, ಖಾಸಗಿ ಶಾಲೆ. ಇದು ಶಾಲೆಯ ಒಳಭಾಗದಲ್ಲಿ ನಿಂತ್ಕೊಂಡಿರುವಂತಹ ನೀರಿನ ಪ್ರಮಾಣ. ಶಾಲೆಯ ಆಡಳಿತ ಮಂಡಳಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ವಿವರಣೆ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ನಗರದ ಹಲವು ಬಡಾವಣೆಗಳು ಜಲಾವೃತಗೊಂಡಿರುವಂತದ್ದು. ಸದ್ಯಕ್ಕೆ ನಾನು ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ನಾಗಾವರ ಬಳಿಯ ನಂದಗೋಕುಲ ಬಡಾವಣೆಯಲ್ಲಿದ್ದೀನಿ. ಇಲ್ಲೂ ಕೂಡ ಸಂಪೂರ್ಣವಾಗಿ ಬಡಾವಣೆ ಜಲಾವೃತಗೊಂಡಿದೆ. ರಾಜಕಾಲುವೆ ತುಂಬಿ ಹರಿದು ಬಡಾವಣೆಗೆ ಮುಂಜಾನೆ ಏಕಾಏಕಿಯಾಗಿ 5 ಗಂಟೆ ಸುಮಾರಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಬಡಾವಣೆಯಲ್ಲಿರುವಂತಹ ಈ ಒಂದು ಶಾಲೆ SVN ಅನ್ನುವಂತಹ ಒಂದು ಶಾಲೆ ಕೂಡ ಇದೀಗ ನೀರು ನುಗ್ಗಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇದೊಂದು ಬಹಳ ದೊಡ್ಡದಾಗಿರುವಂತಹ ಕ್ಯಾಂಪಸ್. ಇದು ಅಕ್ಕಪಕ್ಕದಲ್ಲೆಲ್ಲ ಇದರ ಕ್ಯಾಂಪಸ್ ಇದೆ. ನಾವಿಲ್ಲಿ ಇಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ಇನ್ನೂ ಕೂಡ ತರಗತಿ ಒಳಗಡೆ ಮತ್ತು ಒಂದು ಕ್ಯಾಂಪಸ್ ನಲ್ಲಿ ನಿಂತಿರುವಂತದ್ದು. ಬಸ್ಗಳು ಕೂಡ ತೆಗೆಯಕ್ಕಾಗದೆ ಶಾಲೆಗೆ ಸಂಪೂರ್ಣವಾಗಿ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿರುವಂತಹ ಮಳೆ ಬೀಳುವಂತ ಸಾಧ್ಯತೆ ಕೂಡ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಇಶ್ಯೂ ಮಾಡಲಾಗಿದೆ. ಸದ್ಯಕ್ಕೆ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು SVN ಅನ್ನುವಂತ ಒಂದು ಆಂಗ್ಲ ಮಾಧ್ಯಮ ಶಾಲೆ. ಈ ಶಾಲೆಯ ತರಗತಿಯ ಒಳಗಡೆ, ಕಾಂಪೌಂಡ್ ಒಳಗಡೆ, ಜಗಲಿಯಲ್ಲಿ, ಪಡಸಾಲೆಯಲ್ಲಿ ಎಲ್ಲವೂ ಕೂಡ ನೀರು ತುಂಬಿಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿರುವಂತಹ ನಿವಾಸಿಗಳು ಕೂಡ ಆತಂಕದಲ್ಲಿ ಬದುಕುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಮಹಾಮಳೆಗೆ ಬೆಂಗಳೂರು ತತ್ತರಿಸಿ ಹೋಗ್ಬಿಟ್ಟಿದೆ. ನ್ಯೂಸ್ 8ನಿಂದ ಮೆಗಾ ರಿಯಾಲಿಟಿ ಚೆಕ್ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಏರಿಯಾದಲ್ಲಿ ಸಾಯಿ ಲೇಔಟ್, ನಂದಗೋಕುಲ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟಿದ್ದಾವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೆಬ್ಬಾಳದ ವ್ಯಾಲಿ, ಕೆಸಿ ವ್ಯಾಲಿ. ಭಾರಿ ಮಳೆಗೆ ತುಂಬಿ ಹರಿತಾ ಇರುವಂತಹ ಹೆಬ್ಬಾಳ ವ್ಯಾಲಿ. ಸಾಯಿ ಲೇಔಟ್, ನಂದಗೋಕುಲ ಲೇಔಟ್ನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಇಲ್ಲಿನ ಜನ ಎಲ್ಲ ತಮ್ಮ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಕುಟುಂಬದಲ್ಲಿರುವಂತವರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಏರಿಯಾಗಳಿಗೂ ನ್ಯೂಸ್ 18 ತೆರಳಿ ಅಲ್ಲಿನ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಆಶಿಕ್ ಅಲ್ಲಿನ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದು ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು, ಪ್ರವಾಹ, ನೆರೆ ಪರಿಸ್ಥಿತಿ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ಸಂಪೂರ್ಣ ಲೇಔಟೇ ಜಲಾವೃತಗೊಳ್ಳುವಂತ ಪರಿಸ್ಥಿತಿಗೆ ಬೆಂಗಳೂರು ಬಂದಿರುವಂತದ್ದು. ಈಗ ನಾವು ಹೆಬ್ಬಾಳ ವ್ಯಾಲಿಯಲ್ಲಿ ಇದೀವಿ. ಈ ಹೆಬ್ಬಾಳ ವ್ಯಾಲಿಯ ರಾಜಕಾಲುವೆ ನೀವೇನ್ ನೋಡ್ತಾ ಇದ್ದೀರಿ, ಇದು ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದರ ಅಕ್ಕಪಕ್ಕದಲ್ಲಿರುವಂತಹ ಸಾಕಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ಜನರು ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ 3 ವ್ಯಾಲಿಗಳಿರುವಂತದ್ದು. ಒಂದು ನೀವೇನ್ ನೋಡ್ತಾ ಇದ್ದ ದೃಶ್ಯದಲ್ಲಿ, ಇದು ಹೆಬ್ಬಾಳ ವ್ಯಾಲಿ, ಜೊತೆಗೆ ಕೋರಮಂಗಲ ವ್ಯಾಲಿ, ಇದ್ರ ಜೊತೆಗೆ ವೃಷಭಾವತಿ. ಈ 3 ಪ್ರಮುಖ ನದಿಗಳಿಗೆ ಅಥವಾ ಈ ವ್ಯಾಲಿಗಳಿಗೆ ಬೆಂಗಳೂರಿನಲ್ಲಿ ಬೀಳುವಂತ ಮಳೆ ಮತ್ತು ನೀರನ್ನ ಬಿಟ್ಟು ಬೇರೆ ಕಡೆಗೆ ಸಾಗಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ನಿರಂತರವಾಗಿ ಕಳೆದ 1 ವಾರಗಳಿಂದ ಸುರಿತಾ ಇರುವಂತಹ ಮಳೆಗೆ ಇಡೀ ಈ ಒಂದು ರಾಜಕಾಲ ಅಂದ್ರೆ ಇಡೀ ಈ ಒಂದು ವ್ಯಾಲಿಗಳು ತುಂಬಿ ಹರಿತಾ ಇರುವಂತದ್ದು. ಸದ್ಯಕ್ಕೆ ನಾನು ನಾಗವರ ಬಳಿ ಇರುವಂತಹ ಈ ಒಂದು ಹೆಬ್ಬಾಳ ವ್ಯಾಲಿಯಲ್ಲಿದ್ದೀನಿ. ಇದು ಕೂಡ ಅಪಾಯ ಮಟ್ಟ ಅಂದ್ರೆ BBMP ಗುರುತಿಸಿರುವಂತಹ ಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ಮತ್ತಷ್ಟು ಮಳೆಯಾದ್ರೆ ಬೆಂಗಳೂರಿನಲ್ಲಿ ಮತ್ತೆ ಪ್ರವಾಹ, ಮತ್ತೆ ನೆರೆ ಉಂಟಾಗುವಂತ ಭೀತಿಯಲ್ಲಿ ಇದರ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳು ಎದುರಿಸ್ತಾ ಇರುವಂತದ್ದು. ಈ ಒಂದು ಹೆಬ್ಬಾಳ ವ್ಯಾಲಿ ಸುಮಾರು 150 ಅಡಿ ಅಗಲ ಇರುವಂತಹ ವ್ಯಾಲಿ. ಆದ್ರೆ ಕ್ರಮೇಣವಾಗಿ ಒತ್ತುವರಿಯಾಗಿ ಈ ರೀತಿಯಾಗಿ ಸಣ್ಣದಾಗಿ ಬಂದು ನಿಂತಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಮತ್ತಷ್ಟು ಪ್ರವಾಹ ಭೀತಿಯನ್ನ ಇಲ್ಲಿರುವಂತಹ ನಿವಾಸಿಗಳು ಎದುರಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಹೆಬ್ಬಾಳ ವ್ಯಾಲಿ ಏನಿದೆ, ಇದು ಇಲ್ಲಿಂದ ನೀರು ಹರಿತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಆದ್ರೆ ಮತ್ತಷ್ಟು ಮಳೆ ಬಂದ್ರೆ, ಮತ್ತಷ್ಟು ನೀರು ಈ ಒಂದು ವ್ಯಾಲಿಗೆ ಬಂದು ಸೇರಿದ್ರೆ ಅದು ಮತ್ತೆ ರಿವರ್ಸ್ ಆಗಿ ಈ ಒಂದು ನಂದಗೋಕುಲ ಸೇರಿದಂತಿರುವಂತಹ ಬಡಾವಣೆಗಳಲ್ಲಿ ಏನು ಇವತ್ತು ನೆರೆ ಮತ್ತು ಪ್ರವಾಹ ಆಗಿದೆ, ಅದೇ ರೀತಿಯಲ್ಲಿ ಮತ್ತಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುವಂತ ಸಾಧ್ಯತೆಗಳೇ ಹೆಚ್ಚು. ಬೆಂಗಳೂರಿನ ಕ್ಯಾಮರಾ ಪರ್ಸನ್
ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.